ಚಿಕ್ಕಲಕ್ಕಿ ತೊದಲಬಾಗಿ ಏತ ನೀರಾವರಿ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಿ ಕಾಲುವೆಗೆ ನೀರು ಬಿಡಿ ರೈತರ ಆಗ್ರಹ. ಜಮಖಂಡಿ ತಾಲೂಕು ತೊದಲಬಾಗಿ ಗ್ರಾಮದಲ್ಲಿ ಚಿಕ್ಕಲಕ್ಕಿ ತೊದಲಬಾಗಿ ಏತ ನೀರಾವರಿ ಯೋಜನೆಗೆ ಸಂಬಂಧಿಸಿದಂತೆ ರೈತರ ಸಭೆ ನಡೆಯಿತು. ಸಭೆಯಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಾಮಪ್ಪ ಕರ್ಜಗಿ ಮಾತನಾಡಿ 2013ರಲ್ಲಿ ಆರಂಭಗೊಂಡಿರುವ ಚಿಕ್ಕಲಕ್ಕಿ ತೊದಲಬಾಗಿ ಏತ ನೀರಾವರಿ ಯೋಜನೆ ಇಂದಿಗೂ ಪೂರ್ಣಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯೋಜನೆಯ ಅಡಿ ರೈತರಿಗೆ ನೀರು ಹರಿಸುವ ಉದ್ದೇಶ ಹೊಂದಿದ್ದರೂ ಸಣ್ಣ ನೀರಾವರಿ ಇಲಾಖೆ ವಿಜಯಪುರ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನದಿಂದ ಇಲ್ಲಿಯವರೆಗೂ ಒಂದು ಹನಿ ನೀರು ರೈತರ ಜಮೀನುಗಳಿಗೆ ತಲುಪಿಲ್ಲ. ಇದರಿಂದ ಈ ಭಾಗದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು ಕೃಷಿ ಚಟುವಟಿಕೆಗಳಿಗೂ ಭಾರಿ ಹೊಡೆತ ಬಿದ್ದಿದೆ ಎಂದು ಹೇಳಿದರು. ಇನ್ನೆರಡು ದಿನಗಳ ಒಳಗೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಬಾಕಿ ಉಳಿದಿರುವ ಕಾಮಗಾರಿಗಳನ್ನು ಪೂರ್ಣವಾದಲ್ಲಿ 2026 ಜುಲೈ 21ರಂದು ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು. ಪ್ರತಿಭಟನೆಯ ವೇಳೆ ಯಾವುದೇ ಅನಾಹುತ ಸಂಭವಿಸಿದರೆ ಅದಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳೇ ನೇರ ಹೊಣೆಗಾರರಾಗುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಬಿಜೆಪಿ ಮುಖಂಡ ಸದಾನಂದ ಎಸ್ ಪಾಟೀಲ್ ಮಾತನಾಡಿ, ಚಿಕ್ಕಲಕ್ಕಿ ಏತ ನೀರಾವರಿ ಯೋಜನೆ ಅಪೂರ್ಣವಾಗಿರುವುದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಪ್ರಮುಖ ಕಾರಣವಾಗಿದೆ ಎಂದು ಆರೋಪಿಸಿದರು. ರೈತ ಮುಖಂಡ ಸಿದ್ದರಾಯ ಸನಸಿದ್ಧ ಮಾತನಾಡಿ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತು ಸಮಯಕ್ಕೆ ಸರಿಯಾಗಿ ಕಾಮಗಾರಿ ಪೂರ್ಣಗೊಳಿಸಬೇಕು. ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಅಧಿಕಾರಿಗಳು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಮನೆಗೆ ಹೋಗಲಿ ಎಂದು ಆಗ್ರಹಿಸಿದರು. ಏನೇ ಬರಲಿ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಈ ಕೆಲಸ ವಿಳಂಬ ಮಾಡಿದಂತ ಅಧಿಕಾರಿಗಳಿಗೆ, ಈ ಕೆಲಸವನ್ನ ವಿಳಂಬ ಮಾಡಿದಂತ ಅಧಿಕಾರಿಗಳಿಗೆ ನಮಸ್ಕಾರ. ಇಲ್ಲಿ ಕೂಡಿದಂತ ವಿಚಾರಗಳು ಏನಪ್ಪಾ ಅಂತಂದ್ರ ಚಿಕ್ಕಲಕ್ಕಿ ತೊದಲಬಾಗಿ ಏತ ನೀರಾವರಿ ಕಾಮಗಾರಿ ಸುಮಾರು 2013ರಲ್ಲಿ ಸ್ಟಾರ್ಟ್ ಆದ ಯೋಜನೆ ಅಲ್ಲಿಂದ ಇಲ್ಲಿ ತನಕ ಕೂಡ ನೀರು ಬರ್ತದೆ ಅಂತ ಹೇಳಿ ನಾವು ಸತ್ಯಾಗ್ರಹವನ್ನು ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಮೂಡಿಸಿದ್ರು ಕೂಡ ಅಲ್ಲಿ ಏನು ಹೋಗಿ ಧರಣಿ ಸತ್ಯಾಗ್ರಹ ಮಾಡ್ಲಾಕತ್ತಾರ, ಕೆಲಸ ಕೊಡ್ತಾರೋ ಅದನ್ನ ಬಿಟ್ಟ ಮೇಲೆ ಸಣ್ಣ ನೀರಾವರಿ ಅಧಿಕಾರಿಗಳು ಇವತ್ತು ಅಧಿಕಾರಿಗಳನ್ನ ನಾವು ಆರೋಪ ಮಾಡ್ಬೇಕಾಗತ್ತೆ. ಯಾಕಂತ ಕೇಳಿದ್ರೆ ನಮಗೆ ಅಲ್ಲಿ ಕುತ್ತಾಗ ಬಂದು ಮಾತು ಕೊಟ್ಟಿದ್ದೊಂದು ಅವ್ರು ಮಾಡೋದೊಂದು, ಅವರಿಂದ ನಮಗೆ ಭಾಳ ರೈತರಿಗೆ ಚಿಕ್ಕಲಕ್ಕಿ ತೊದಲಬಾಗಿ ರೈತರಿಗೆ ಅನ್ಯಾಯ ಆಗೈತಿ. ಇವತ್ತು ಆ ಸಂಬಂಧಪಟ್ಟಂತ ಅಧಿಕಾರಿ ಮೇಲೆ ಕ್ರಮ ತಗೋಬೇಕು. ಯಾಕಂತ ಕೇಳಿದ್ರೆ ನಮಗೆ ಅನ್ಯಾಯ ಮಾಡುವಂತ ಕೆಲಸ ಆದ್ಯತೆ. ಇವತ್ತು ಏನು 20 ಕಂಬಿದ್ದು ಹಾಕ್ತೀವಿ ಅಂತ ಹೇಳಿ 3 ತಿಂಗಳಿಂದ ಮಾತು ಕೊಟ್ಟಾರೆ. 3 ತಿಂಗಳಿಂದ ಮಾತು ಕೊಟ್ಟರು ಕೂಡ ಕೆಲಸ ಮಾಡ್ಲಾಕ್ ಮೇಲಿಲ್ಲ. ಅಲ್ಲಿ ಏನೈತಿ ಮೋಟರ್ ಕುಣಿಸೋದು ಮ್ಯಾನಿಕೋಡ್ ಮಾಡೋದು ಕೂಡ ಅಂತ ಹೇಳ್ಯಾರ. ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಲಾಕತ್ತಾರ. ಏನು ಜವಾಸ್ ಕೆಲಸ ಮಾಡಿದ್ರೆ ಒಟ್ಟ 1 ತಿಂಗಳು 1.5 ತಿಂಗಳಲ್ಲಿ ನಮ್ಮ ಕೌಲಿಗೆ ನೀರು ಬರ್ತಕ್ಕಂಥ ಕೆಲಸ ಆಗತ್ತೆ. ಇವತ್ತು ನಾವು ಪ್ರತಿ ಮನೆಗೆ ರೈತರಿಗೆ, ಯಾಕಂದ್ರೆ ನಾವು ಬರಗಾಲ ಬರ್ತೈತಿ, ಇವತ್ತು ನಾವು ಪ್ರತಿ ರೈತರ ಮನೆಗೆ ಹೋಗಿ ಎಲ್ಲ ಒಬ್ಬರು ಮನೆಯಿಂದ ಒಬ್ರು ಹೆಣ್ಮಕ್ಳು ಒಬ್ರು ಗಂಡ್ಮಕ್ಳು ಬರ್ಬೇಕಂತ ಹೇಳಿ ನಿರ್ಣಯ ಮಾಡಿದೀವಿ. ಇವತ್ತು ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡಿ ಮಿಕ್ಕಿದ್ರು ರಸ್ತೆನೂ ತಡೆ ಮಾಡಬೇಕಾಗತ್ತೆ. ಅದು ಏನು ಹೊಣೆಗಾರ ಯಾರು ಹಾಕಾರ, ಸಣ್ಣ ಇರ್ತಕ್ಕಂಥ ಅಧಿಕಾರಿಗಳು ಹೊಣೆ ಹಾಕಾರ. ಅದು ಏನ್ರಿ ನಾಳೆ ತೊಂದರೆ ಆತಂದ್ರ ಅದಕ್ಕಾಗಿ ನೀವು ಜಬರ್ದಸ್ತ್ ಬಂದು ಕೆಲಸ ಮಾಡಿಕೊಟ್ರಿ ಅಂದ್ರೆ ನಮ್ಗೆ ಇನ್ನೂ ಕಾಲ ಅವಕಾಶ ಐತಿ. ಯಾಕಂದ್ರೆ ನಾವು ಸಲಕ್ಕೆ ಚಾಲು ಮಾಡ್ತೀವಿ. ನಾಳಿಂದ ನೀವೇನು ಕೆಲಸ ಮಾಡ್ತೀವಿ ಅಂತೇಳಿ ನಾಳಿಂದ ಬಂದು 20 ಕಂಬ ಹಾಕೋದು, ದಿವಸಕ್ಕೆ 10 ಕಂಬ ಹಾಕ್ತಾರೆ. ನಾಳೆ ಕಂಬ ಹಾಕಿ ಮುಗಿಸ್ಬಿಟ್ಟಿರ್ತಾನ. ಇಲ್ಲಿ ಕೆಲಸ ಜೋರಾಗಿ ಮಾಡಿರತ್ತಂದ್ರ ನಾವು ಏನು ಧರಣಿ ಸತ್ಯಾಗ್ರಹ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಆ ಕೆಲಸ ಮಾಡ್ಲಿಕ್ಕಂದ್ರ ರಸ್ತೆ ತಡೆಯಾದ್ರು ಮಾಡ್ಬೋದು. ಇಲ್ಲಿ ಇರ್ತಕ್ಕಂಥ ಜಮಖಂಡಿ ತಾಲೂಕದಾಗ ಇರ್ತಕ್ಕಂಥ ಅಧಿಕಾರಿಗಳು, ತಹಸೀಲ್ದಾರ್ ಆಗಿರ್ಬೋದು, AC ಅವರಾಗಿರ್ಬೋದು, ಜಾಗದ ಮೇಲೆ ಬಂದು ನಿಮಗೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಟ್ಟಾರ. ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಯಾಕೆ ಕೆಲಸ ಮಾಡ್ಲಿಕ್ಕಾಗುದಿಲ್ಲ ಅಂತಕ್ಕಂಥದ್ದು ನಿರ್ಣಯ ಮಾಡ್ಬೇಕಾಗತ್ತಿ. ನೀವು ನಾಳೆ ಸಭೆದೊಳಗೆ ಬಂದು ಉತ್ತರ ಕೊಡ್ಬೇಕಾಗತ್ತಿ. 8 ಮಂದಿ ಕಾಂಟ್ರಾಕ್ಟರ್ಗಳು ಬದಲಾದ್ರು, 8 ಮಂದಿ ಡಿಪಾರ್ಟ್ಮೆಂಟ್ನಾಗ ಅಧಿಕಾರಿಗಳು ಚೇಂಜ್ ಆದ್ರು, ಯಾರ್ಯಾರು ಅದ್ರೊಳಗೆ ಏನೇನಾಗೈತೆ ಅನ್ನೋದಕ್ಕಂತ ಹೇಳಿ ತೆಗಿಬೇಕಾಗತ್ತಿ. ಇವತ್ತು ನಮ್ ಕೆಲಸ ಮಾಡ್ಬೇಕಂತ ಹೇಳಿ ಒತ್ತಾಯ ಕೂಡ ನಾವು ಇಲ್ಲಿ ಎಲ್ಲ ರೈತ ಮುಖಂಡರು ಕೂಡ್ಕೊಂಡು ಏನು 13 ವರ್ಷ ಕೌಲಿನಿ ಇಲ್ಲಿ ಮರಣ ಬಿದ್ದತ್ಲ ಆ ಕೌಲಿ ಮೇಲೆ ಕೂತ ಇವತ್ತು ನೀರು ಬಂದಿದ್ರೆ ಇವತ್ತು 10 ಬೆಳೆಗಳನ್ನ ನಾವು ರೈತರು ತೆಗಿಬೇಕಾಗಿತ್ತು. ಅಧಿಕಾರಿಗಳಿಂದ ರೈತರು ಬಹಳಷ್ಟು ಕಷ್ಟ ಆಗೈತಿ. ಆ ಕಷ್ಟವನ್ನು ಕೂಡ ನೀವು ಹೊಣೆಗಾರ ಹೇಳುತ್ತಾ ಎಲ್ಲ ರೈತ ಮಾದರಿ ಹೊಂದಿಸುತ್ತ ಇವತ್ತು ಭೂ ಸತ್ತಾಗ ಮಳಿ ಕುಡಿಸ್ಬೇಕಾಗ ತಾಯಿ ಅಂತ ಹಂಗ ನಾವು ಇವತ್ತು ಕೆಲಸ ಮಾಡ್ತಾರ. ಪ್ರತಿ ಮನೆಯಿಂದ ಹೆಣ್ಮಕ್ಳು ಗಂಡ್ಮಕ್ಳು ಕೂಡಿ ಒಂದು 100 ಮಂದಿ 1000 ಮಂದಿ ಚಿಕ್ಕಲಕ್ಕಿ ಕ್ರಾಸ್ನಲ್ಲಿ ಕೂಡ್ಕೊಂಡು ಇವತ್ತ ಕೆಲಸ ಒಂದು 500 ಮಂದಿ ಕೂಡಿ ಬಂದ್ರೆ ಒಂದು ತಿಂಗಳೊಳಗೆ ನಮಗೆ ನೀರು ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟು 5,000 ಕಾಮಗಾರಿ ಇವತ್ತು ರೈತರಿಗೆ ಅನ್ಯಾಯ ಆಗೈತಿ. ಅಧಿಕಾರಿಗಳಿಂದ ಹೇಳುತ್ತಾ ಇಲ್ಲಿ ತನಕ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ರೈತರು ವಂದಿಸುತ್ತಾ
ಮಾತುಗಳನ್ನು ಕೊಡ್ತೀವಿ. ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಈ ಕೆಲಸವನ್ನು ವಿಳಂಬ ಮಾಡಿದಂತ ಅಧಿಕಾರಿಗಳಿಗೆ ಈ ಕೆಲಸವನ್ನ ವಿಳಂಬ ಮಾಡಿದಂತ ಅಧಿಕಾರಿಗಳಿಗೆ ನಮಸ್ಕಾರ. ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ಏಕಲ್ಮಟ್ಟಿ ಯಾತ ನೀರಾವರಿ ಸಲುವಾಗಿ ಬಹಳಷ್ಟು ಪ್ರಯತ್ನದಿಂದ ಇಲ್ಲಿವರೆಗೆ ನಡೆದು ಬಂದಂಥ ದಾರಿ ಇಷ್ಟು ದಿನ ಈ ನೆನಗುದ್ಲಿಕ್ಕೆ ಬೀಳಲಿಕ್ಕೆ ಕಾರಣ ಅಂದ್ರೆ ರಾಜಕಾರಣ ಹೊಕ್ಕು ನಮ್ಮೂರಿನ ರೈತರನ್ನ ಬಹಳಷ್ಟು ಹಿಂದೆ ಸರಿಸ್ಯಾರು. ಆ ಸರಿಸಿದ್ದಕ್ಕಾಗಿ ಈಗ ರೈತರೆಲ್ಲ ಒಕ್ಕಟ್ಟಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಚಿಕ್ಕಲ್ ಕ್ರಾಸ್ನಲ್ಲಿ ಸ್ಟ್ರೈಕ್ ಮಾಡುವಂತ ಮುಖಾಂತರ ಅವರನ್ನು ಎಚ್ಚರಗೊಳಿಸಲು ನಾವೆಲ್ಲರೂ ಹಮ್ಮಿಕೊಂಡಿದ್ದು. ಈಗಾಗಲೇ ನಮ್ಮ ಸಾಯಿಗೊಂಡು ವಸತಿ ಹಾಗೂ ಎಲ್ಲ ನಮ್ಮ ನೀರಾವರಿ ಆಕಾಂಕ್ಷಿಗಳು ಈ ರೈತರ ಸಲುವಾಗಿ ಇನ್ನೂವರೆಗೆ ಯಾವುದೂ ಕೆಲಸ ಸರಿಯಾದಂಥ ಮಾರ್ಗದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು ಹಾಗೂ ರಾಜಕಾರಣಿಗಳ ನಿರ್ಲಕ್ಷ್ಯ ಆಗಿರ್ಬೋದು, ನಮ್ಮ ರೈತರ ನಿರ್ಲಕ್ಷ್ಯ ಆಗಿರ್ಬೋದು. ಇದು ಸರ್ಕಾರ ಕೆಲಸ ಇಷ್ಟು ಬಹಳಷ್ಟು ಬಿಟ್ಟಿದ್ದಕ್ಕಾಗಿ ಇದು ವಿಳಂಬ ಆಗ್ಲಕ್ಕ ಭಾಳಷ್ಟು ನಮ್ಮ ದುರ್ದೈವ. 13 ವರ್ಷದಿಂದ ಯಾವಾಗಲೂ ನಮ್ಮ ಹೋರಾಟ ಇದ್ರ ಬೆನ್ನ ಬಹಳಷ್ಟು ಸ್ವಂತ ಖರ್ಚಿನಿಂದ ಓಡಾಡಿ ಸರ್ಕಾರನ ರಗಡೆ ಎಬ್ಬಿಸ್ಬೇಕಂದ್ರೆ ಮೊದಲು BJP ಸರ್ಕಾರ ಇದ್ದಾಗ ಇದನ್ನು ಉದ್ಘಾಟನೆ ಮಾಡಿದ್ದು ಶ್ರೀಕಾಂತ್ ಕುಲಕರ್ಣಿ ಅವರು, ಜಗದೀಶ್ ಶೆಟ್ಟರ್ ತಂದ ಇದರದ ಬಜೆಟ್ನಲ್ಲಿ ಹಣ ತೆಗೆದಿಟ್ರು. ಮುಂದೆ ಕಾಂಗ್ರೆಸ್ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರದವ್ರು ಮಾಡಲಿಲ್ಲ. ಮುಂದೆ BJP ಬಂತು, BJP ಸರ್ಕಾರದವ್ರು ಮಾಡಲಿಲ್ಲ. ಈಗ ನಮ್ಮ ರೈತರ ತೊಂದರೆ ಬಹಳಷ್ಟು ಇಲ್ಲಿ ಬರಗಾಲ ಬಿದ್ದಿರೋದ್ರಿಂದ ಬಹಳಷ್ಟು ಇದ್ರೊಳಗದಾರ, ತೊಂದರೆದೊಳಗದಾರ. ಆದಷ್ಟು ಬೇಗ ಆಗ್ಲಿ ಅಂತ ಹೇಳಿ ನಾ ಸರ್ಕಾರಕ್ಕೆ ಮನವಿ ಮಾಡಿ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಬಾರ್ದು. ಎಲ್ಲ ರೈತರನ್ನ ತಗೊಂಡ ಇದಕ್ಕೆ ನಾವು ಪ್ರಾಣ ಕೊಡಲಾಕ ಸಿದ್ಧಾಗಿ ಇವತ್ತು ಹೇಳಿ ನಾವೊಂದು 2 ಮಾತುಗಳನ್ನು ಮುಗಿಸ್ತೇನೆ ರೈತರ ಪರವಾಗಿ. ಏತ್ ನೀರಾವರಿ ಸಲುವಾಗಿ ಹೋರಾಟ ಮಾಡಬೇಕಂತ ಎಲ್ಲ ರೈತರು ನಾವು ಹೊಳೆಗಿವಿ. ನಮಗೆ ದೇವ್ರಿಗೆ ಎನ್ನುವುದರಿಂದ ಲೈನ್ 2 ವರ್ಷದಿಂದ ರೋಡ್ ಕ್ಲಾಸ್ ಆಗೋದು, 33 ಸ್ಟೇಷನ್ ಇನ್ನೂವರೆಗೆ ಆಗಿಲ್ಲ. ಆದ ಕಾರಣ ಹೆಚ್ಚಿನ ಪ್ರಮಾಣದಾಗ ರೈತರೆಲ್ಲ ಹೊಳೆಯಾಗಿ ನಮಗೆ 90% ಕೆಲಸ ಆಗೈತಿ. ಆದರೂ ಇನ್ನೂ 33 ಸ್ಟೇಷನ್ ಆಗಿಲ್ಲ. ಅವು ರೋಡ್ ಕ್ರಾಸ್ ಮಾಡಿಲ್ಲ. ಜಮಖಂಡಿ ಮತ್ತು ಬಿಜಾಪುರ ರಸ್ತೆ ಮುಂದೆ ದೇವರಿಗೆ ನೋಡ್ರಿಂದ ಜನವಾಡಕ್ಕೆ ಲೈನ್ ಇನ್ನೂ ಮುಗಿದಿಲ್ಲ. ಸುಮಾರು 20-25 ಹಾಗೂ ಇನ್ನೂ ಹಾಕೋದಾಗಿಲ್ಲ, ಲೈನ್ ಹಿಡಿದಿಲ್ಲ. ಆದ ಕಾರಣ ಹೆಚ್ಚಿನ ಸಂಖ್ಯೆ ಒಳಗೆ ರೈತರೆಲ್ಲರೂ ಕೂಡಿ ನಾವು ಸತ್ಯಾಗ್ರಹ ಮಾಡ್ಬೇಕಂತ ಹೇಳಿಕೆಸಿಂದ ಇವತ್ತು ಇಲ್ಲಿ ನಿರ್ಧಾರ ಮಾಡಿವಿ. ನಾಳೆ ಮಂಗಳವಾರ 21ನೇ ಸಭೆಯಲ್ಲಿ ಅಪ್ಪಶಿ ಸೂರ್ಯವಂಶಿ, ಮುದುಕಪ್ಪ ಸಾಯಿಗೊಂಡ, ಮುದುಕಪ್ಪ ಸೊನ್ನದ, ಬಸಪ್ಪ ಹೆಗ್ಗೋಡ, ಕಾಡಪ್ಪ ಜಮಖಂಡಿ, ಮಾಂತೇಶ ಬಸರಗಿ, ಗಂಗಪ್ಪ ಸೊರಗೊಂಡ, ರಾಯಪ್ಪ ಸೊರಗೊಂಡ, ಹನುಮಂತ ಸೊನ್ನದ, ಶಂಕರ್ ಹೊಸ್ಮನಿ, ಬಸಪ್ಪ ಕರ್ಜಗಿ, ಶಿವಪ್ಪ ಬಿದ್ರಿ, ಹನುಮಂತ ಕಕಮರಿ ಸೇರಿದಂತೆ ಅನೇಕ ರೈತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಜಮಖಂಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369